ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಎಲ್ರಿಗೂ ಸ್ವಾಗತ. ನಾವು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಮೂಲಭೂತ ಪ್ರಶ್ನೆ ಇದೆ ಅಲ್ವಾ, ಅಂತಿಮ ಮುಕ್ತಿಯನ್ನು ಕೊಡುವ ಜ್ಞಾನ ಯಾವುದು? ಈ ಜ್ಞಾನದ ಹುಡುಕಾಟದಲ್ಲಿರುವವರನ್ನು ಜಿಜ್ಞಾಸು ಅಂತ ಕರೆಯಲಾಗಿದೆ. ಸೊ ಯಾರು ಈ ಜಿಜ್ಞಾಸು ಮತ್ತು ಅವನಿಗಾಗಿ ಕಾಯ್ತಿರುವ ಆ ಪರಮಜ್ಞಾನ ಬ್ರಹ್ಮವಿದ್ಯೆ ಅಂದ್ರೆ ಏನು? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಖಂಡಿತ. ನೀವು ಹೇಳ್ದ ಹಾಗೆ ಇದೊಂದು ಪಯಣವೇ ಸರಿ. ಯಾಕೆಂದ್ರೆ ಇದು ಕೇವಲ ಒಂದು ತತ್ವಶಾಸ್ತ್ರದ ಚರ್ಚೆಯಲ್ಲ. ಇದು ತನ್ನೆನ್ನ ತಾನು ಅರಿಯೋದು, ವಾಸ್ತವದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು. ಈ ಅನ್ವೇಷಣೆ ಶುರುವಾಗೋದೇ ಮುಮುಕ್ಷುತ್ವ ಅನ್ನೋ ಒಂದು ಆಳವಾದ ಹಂಬಲದಿಂದ ಅಂದ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗತ್ತೆ. ಅಂದ್ರೆ ಎಲ್ಲಾ ದುಃಖಗಳಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಒಂದು ತೀವ್ರವಾದ ಬಯಕೆ. ಹಾಗಾದ್ರೆ ಮೊದಲು ನಾವು ಈ ಅನ್ವೇಷಕನ ಬಗ್ಗೆನೇ ಮಾತಾಡೋಣ. ಈ ಜಿಜ್ಞಾಸು ಅನ್ನೋ ಪದ ಕೇಳೋಕೆ ಸರಳ ಅನಿಸಿದ್ರು ಇದರಲ್ಲಿ ಆಳವಾದ ಅರ್ಥ ಇದೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಕೇವಲ ಕ್ಯೂರಿಯಾಸಿಟಿ ಇರೋರ್ನೆಲ್ಲ ಜಿಜ್ಞಾಸು ಅನ್ನೋಕಾಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಬಹಳ ಒಳ್ಳೆ ಪ್ರಶ್ನೆ ಅದು. ಜಿಜ್ಞಾಸೆ ಅಂದ್ರೆ ಕೇವಲ ಬೌದ್ಧಿಕ ಕುತೂಹಲ ಅಲ್ಲ. ಅದು ಒಂದು ರೀತಿ ಅನಿವಾರ್ಯವಾದ ಸುಡುವಂತಹ ಆಂತರಿಕ ಹುಡುಕಾಟ. ನಾನು ಯಾರು? ಈ ಜಗತ್ತು ಯಾಕೆ ಹೀಗಿದೆ? ಜೀವನದ ನಿಜವಾದ ಉದ್ದೇಶ ಏನು? ಈ ಪ್ರಶ್ನೆಗಳು ಯಾರನ್ನ ಸದಾ ಕಾಡುತ್ತವೋ, ಯಾರು ಅದಕ್ಕೆ ಉತ್ತರ ಸಿಗೋವರೆಗೂ ಸುಮ್ಮನೆ ಇರೋದಿಲ್ವೋ ಅವರೇ ನಿಜವಾದ ಜಿಜ್ಞಾಸು. ಅಂದ್ರೆ ಜೀವನದ ಬೇರೆಲ್ಲಾ ವಿಷಯಗಳಿಗಿಂತ ಈ ಸತ್ಯದ ಹುಡುಕಾಟವೇ ಅವರಿಗೆ ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ. ಆ ಹುಡುಕಾಟದ ತೀವ್ರತೆಯೇ ಅವರನ್ನ ಮುಮುಕ್ಷುವನ್ನಾಗಿ ಪರಿವರ್ತಿಸುತ್ತೆ. ಮುಮುಕ್ಷು ಅಂದ್ರೆ ಮೋಕ್ಷವನ್ನೇ ಬಯಸುವನು. ಅವರ ಜೀವನದ ಒಂದೇ ಗುರಿ ಸರ್ವ ದುಃಖಗಳಿಂದ ಸಂಪೂರ್ಣವಾಗಿ ಬಿಡುಗಡೆ, ಆ ಮೂಲಕ ಪರಮಾನಂದವನ್ನು ಪಡೆಯುವುದು. ಸರಿ, ಆ ಅನ್ವೇಷಕನ ಗುರಿ ಪರಮಾನಂದವನ್ನು ಸೇರೋದು ಅಂತ ಗೊತ್ತಾಯ್ತು. ಆದರೆ ಆ ಗುರಿ ತಲುಪೋಕೆ ಒಂದು ನಿರ್ದಿಷ್ಟ ದಾರಿ ಇದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗಿದೆ. ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಜ್ಞಾನ ಮತ್ತು ಜ್ಞಾನದಿಂದ ಮಾತ್ರವೇ ಮೋಕ್ಷ. ಇದೊಂದು ಸರಪಳಿ ಥರ ಇದೆ. ಹೌದು, ಇದು ಅತ್ಯಂತ ಮಹತ್ವದ ಸೂತ್ರ. ನೋಡಿ, ಮೋಕ್ಷ ಅನ್ನೋದು ಲಾಟರಿ ಬಹುಮಾನ ಅಲ್ಲ, ಅದೊಂದು ಕ್ರಮಬದ್ಧ ಸಾಧನೆಯ ಫಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಇದರ ಮೊದಲ ಹೆಜ್ಜೆನೇ ನಿಷ್ಕಾಮ ಕರ್ಮ. ಅಂದ್ರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯ ಅಂತ ಕೆಲಸ ಮಾಡೋದು. ಈ ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತೆ ಅಂತ ಹೇಳಲಾಗಿದೆಯಲ್ಲ, ಅಂದ್ರೆ ಮನಸ್ಸು ಶುದ್ಧಿಯಾಗುತ್ತೆ ಅಂತಾನಾ? ಇದರ ನಿಜವಾದ ಅರ್ಥವೇನು? ಹೌದು, ನಾವು ಫಲಾಪೇಕ್ಷೆಯಿಂದ ಕೆಲಸ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಇಷ್ಟ ಕಷ್ಟ, ಲಾಭ ನಷ್ಟ, ಸಾವಿರಾರು ಅಲೆಗುಳಿಯುಳ್ತವೆ. ನಿಷ್ಕಾಮ ಕರ್ಮ ಈ ಅಲೆಗಳನ್ನು ಶಾಂತಗೊಳಿಸುತ್ತೆ. ಮನಸ್ಸಲ್ಲಿರೋ ಅಹಂಕಾರ, ಸ್ವಾರ್ಥದಂತಹ ಕಲ್ಮಶಗಳನ್ನು ಆಕ್ಚುಲಿ ತೊಳೆದಾಕತ್ತೆ. ಧೂಳು ತುಂಬಿದ ಕನ್ನಡಿ ಥರ ನಮ್ಮ ಮನಸ್ಸು. ಮೊದಲದನ್ನು ಒರೆಸಬೇಕಲ್ವಾ? ಚಿತ್ತಶುದ್ಧಿ ಅಂದ್ರೆ ಅದೇ, ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಗೊಳಿಸೋದು. ಆ ಶುದ್ಧವಾದ ಕನ್ನಡಿಯಲ್ಲಿ ಸತ್ಯ ಜ್ಞಾನ ಪ್ರತಿಫಲಿಸುತ್ತೆ ಮತ್ತು ಆ ಜ್ಞಾನದಿಂದ ಮಾತ್ರವೇ ಮುಕ್ತಿ. ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದ ಮಾತ್ರವೇ ಕೈವಲ್ಯ. ಈ ಮಾತು ಇದನ್ನೇ ಒತ್ತಿ ಹೇಳುತ್ತೆ. ಇದು ತುಂಬಾ ಪ್ರಬಲವಾದ ಹೇಳಿಕೆ ಅನ್ಸುತ್ತೆ. ಯಾಕೆ ಜ್ಞಾನಕ್ಕೆ ಇಷ್ಟು ಪ್ರಾಮುಖ್ಯತೆ? ಯಾಕೆ ಅಂದ್ರೆ ನಮ್ಮೆಲ್ಲ ಬಂಧನಕ್ಕೆ ಮೂಲ ಕಾರಣವೇ ಅಜ್ಞಾನ. ನಾವು ನಮ್ಮನ್ನ ಈ ದೇಹ, ಮನಸ್ಸು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಕ್ಕೆ ಜ್ಞಾನದ ಬೆಳಕು ಬೇಕೇ ಹೊರತು ಬೇರೇನೂ ಸಾಧ್ಯವಿಲ್ಲ. ಹಗ್ಗವನ್ನು ಹಾವೆಂದು ತಿಳಿದು ಭಯಪಟ್ಟಾಗ ಆ ಭಯ ಹೋಗೋಕೇನ್ ಮಾಡ್ಬೇಕು? ಟಾರ್ಚ್ ಲೈಟ್ ಹಾಕಿ ಅದು ಹಗ್ಗ ಅಂತ ನೋಡ್ಬೇಕು. ಜ್ಞಾನ ಅಂದ್ರೆ ಆ ಟಾರ್ಚ್ ಲೈಟ್. ಅದ್ಭುತವಾದ ಹೋಲಿಕೆ. ಸರಿ, ಹಾಗಾದ್ರೆ ನಾವು ಈಗ ಅನ್ವೇಷಕನ ತಯಾರಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಆ ಪರಮ ಜ್ಞಾನ, ಆ ಬ್ರಹ್ಮವಿದ್ಯೆ ಬಗ್ಗೆ ಮಾತಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಪಾವನಗಂಗೆ, ಜ್ಞಾನಾಮೃತ, ಅಜ್ಞಾನವನ್ನು ಹೋಗಲಾಡಿಸುವ ಜ್ಯೋತಿ ಅಂತ ತುಂಬಾ ಸುಂದರವಾಗಿ ವರ್ಣಿಸಲಾಗಿದೆ. ಹೌದು, ಆದರೆ ಅವು ಕೇವಲ ಕಾವ್ಯಾತ್ಮಕ ವರ್ಣನೆಗಳಲ್ಲ. ಪ್ರತಿಯೊಂದು ರೂಪಕವೂ ಬ್ರಹ್ಮವಿದ್ಯೆಯ ಕಾರ್ಯವನ್ನು ವಿವರಿಸುತ್ತೆ. ಗಂಗೆ ಪಾಪ ತೊಳೆಯೋ ಹಾಗೆ ಬ್ರಹ್ಮವಿದ್ಯೆ ನಮ್ಮ ಅಜ್ಞಾನವನ್ನು ತೊಳೆಯುತ್ತೆ. ಅಮೃತ ಅಮರತ್ವ ಕೊಡುವ ಹಾಗೆ ಈ ಜ್ಞಾನ ಜನನ ಮರಣ ಚಕ್ರದಿಂದ ಬಿಡುಗಡೆ ಕೊಡುತ್ತೆ. ಬ್ರಹ್ಮವಿದ್ಯೆ ಅಂದ್ರೆ ಪರಬ್ರಹ್ಮನನ್ನು ಕುರಿತಾದ ಜ್ಞಾನ. ಆ ಪರಬ್ರಹ್ಮನು ಸಚ್ಚಿದಾನಂದ ಸ್ವರೂಪ, ಅಂದ್ರೆ ಸತ್, ಚಿತ್ ಮತ್ತು ಆನಂದ ಸ್ವರೂಪಿ. ಅಂದ್ರೆ ದೇವರ ಬಗ್ಗೆ ಅಥವಾ ಒಂದು ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇನಾ ಬ್ರಹ್ಮವಿದ್ಯೆ?
ಅದಕ್ಕಿಂತಲೂ ಹೆಚ್ಚು ಆಳವಾದದ್ದು. ತನ್ನ ನಿಜ ಸ್ವರೂಪವಾದ ಆತ್ಮ ಆ ಪರಬ್ರಹ್ಮನಿಂದ ಬೇರೆಯಲ್ಲ ಅಂತ ಅನುಭವಪೂರ್ವಕವಾಗಿ ಅರಿಯೋದೇ ಬ್ರಹ್ಮವಿದ್ಯೆ. ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಹಾಗೆ ತಾನೇ ತಾನೆಂಬುವ ಜ್ಞಾನವೇ ಇದು. ನಾನು ಈ ದೇಹವಲ್ಲ, ಮನಸ್ಸಲ್ಲ, ನಾನು ಆ ಸಚ್ಚಿದಾನಂದ ಸ್ವರೂಪದ ಆತ್ಮ ಎಂಬ ಅರಿವು. ಇದು ಮಾಹಿತಿಯಲ್ಲ, ಇದೊಂದು ಅರಿವಿನ ಸ್ಥಿತಿ. ಈ ಜ್ಞಾನಕ್ಕೆ ಆತ್ಮವಿದ್ಯೆ, ಮೋಕ್ಷವಿದ್ಯೆ, ವೇದಾಂತ ವಿದ್ಯೆ, ರಹಸ್ಯವಿದ್ಯೆ ಅಂತ ಬೇರೆ ಬೇರೆ ಹೆಸರುಗಳೂ ಇವೆಯಲ್ಲ, ಯಾಕೆ ಹೀಗೆ? ಒಳ್ಳೆ ಪ್ರಶ್ನೆ. ಮೂಲತಃ ಎಲ್ಲವೂ ಒಂದೇ ಸತ್ಯವನ್ನೇ ಹೇಳೋದು. ಆದರೆ ಪ್ರತಿಯೊಂದು ಹೆಸರು ಅದರ ಒಂದೊಂದು ಆಯಾಮವನ್ನ ಹೈಲೈಟ್ ಮಾಡುತ್ತೆ. ಆತ್ಮವಿದ್ಯೆ ಅಂದ್ರೆ ಇದು ಆತ್ಮದ ಜ್ಞಾನಕ್ಕೆ ಒತ್ತು ಕೊಡುತ್ತೆ. ಮೋಕ್ಷವಿದ್ಯೆ ಅದರ ಅಂತಿಮ ಗುರಿಯನ್ನ ಹೇಳುತ್ತೆ. ರಹಸ್ಯ ವಿದ್ಯೆ ಅನ್ನೋದು ಬಹಳ ಮುಖ್ಯ, ಯಾಕಂದ್ರೆ ಇದು ಸುಲಭವಾಗಿ ಸಿಗುವ ಜ್ಞಾನ ಅಲ್ಲ, ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ತಿಳಿಯಬಹುದಾದ ಸೂಕ್ಷ್ಮ ವಿಷಯ ಅಂತ ಸೂಚಿಸುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ಈ ಜ್ಞಾನವನ್ನು ಪಡೆಯೋಕೆ ಅನ್ವೇಷಕನಿಗೆ ಕೆಲವು ಅರ್ಹತೆಗಳು ಇರ್ಬೇಕು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಸಾಧನಾ ಚತುಷ್ಟಯ ಅಂದ್ರೆ 4 ಅರ್ಹತೆಗಳು ಅಂತ ಪಟ್ಟಿ ಮಾಡಲಾಗಿದೆ. ಇದೊಂದು ರೀತಿ ಈ ಜ್ಞಾನಮಾರ್ಗಕ್ಕೆ ಎಂಟ್ರಿ ಪಡಿಬೇಕಾದ್ರೆ ಇರ್ಬೇಕಾದ ಅರ್ಹತೆಗಳು ಇದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಅದೊಂದು ತರಬೇತಿ ಕಾರ್ಯಕ್ರಮವೇ ಸರಿ. ಮನಸ್ಸನ್ನ ಈ ಮಹಾಜ್ಞಾನವನ್ನ ಸ್ವೀಕರಿಸೋಕೆ ಸಿದ್ಧಗೊಳಿಸೋ ಒಂದು ವೈಜ್ಞಾನಿಕ ಚೌಕಟ್ಟು. ಮೊದಲನೇದು ನಿತ್ಯ ಅನಿತ್ಯ ವಸ್ತು ವಿವೇಕ. ಅಂದ್ರೆ ಈ ಜಗತ್ನಲ್ಲಿ ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು ಅಂತ ವಿವೇಚಿಸೋ ಸಾಮರ್ಥ್ಯ. ಹಣ, ಕೀರ್ತಿ, ಸಂಬಂಧಗಳು ಎಂದವೂ ಬದಲಾಗುತ್ತವೆ. ಬ್ರಹ್ಮ ಒಂದೇ ಶಾಶ್ವತ. ಈ ಸ್ಪಷ್ಟತೆ ಇರಬೇಕು. ಸರಿ. ಎರಡನೇ ಅರ್ಹತೆ ಕೇಳಿದ್ರೆ ಇದು ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯ ಅನಿಸಬಹುದು. ಇಹಾಮುತ್ರ ಫಲಭೋಗ ವಿರಾಗ ಅಂದ್ರೆ ಈ ಲೋಕದ ಸುಖ ಅಷ್ಟೇ ಅಲ್ಲ, ಸ್ವರ್ಗದಂತಹ ಪರಲೋಕದ ಸುಖದ ಮೇಲೂ ಅನಾಸಕ್ತಿ. ಈ ಮಟ್ಟದ ವೈರಾಗ್ಯ ಹೇಗೆ ಸಾಧ್ಯ? ಇದು ಜೀವನವನ್ನೇ ನಿರಾಕರಿಸಿದ ಹಾಗೆ ಅಲ್ವಾ? ಇಲ್ಲ, ಇದ ಜೀವನವನ್ನ ನಿರಾಕರಿಸೋದಲ್ಲ, ಬದಲಾಗಿ ಅದರ ನಿಜ ಸ್ವರೂಪವನ್ನ ಅರಿಯೋದು. ಅಶಾಶ್ವತ ವಸ್ತುಗಳಿಂದ ಶಾಶ್ವತ ಸುಖ ಸಿಗಲ್ಲ ಅನ್ನೋ ಆಳವಾದ ಅರಿವಿನಿಂದ ಈ ವೈರಾಗ್ಯ ಹುಟ್ಟುತ್ತೆ. ಚಾಕ್ಲೇಟ್ ತಿಂದಾಗ ಸಿಗೋ ಖುಷಿ ಕ್ಷಣಿಕ, ಆದರೆ ಬ್ರಹ್ಮಾನಂದ ಶಾಶ್ವತ. ಒಬ್ಬ ವ್ಯಕ್ತಿಗೆ ವಜ್ರ ಸಿಕ್ಕಾಗ ಆತ ಗಾಜಿನ ಚೂರುಗಳನ್ನ ಆರಿಸ್ಕೊಳ್ಳಲ್ಲ ಅಲ್ವಾ? ಹಾಗೆ ಶಾಶ್ವತ ಆನಂದದ ಅರಿವಾದಾಗ ಕ್ಷಣಿಕ ಸುಖಗಳ ಮೇಲಿನ ವ್ಯಾಮೋಹ ತಾನಾರಿಯೇ ಕಡಿಮೆ ಆಗುತ್ತೆ. ಸರಿ. ಮೂರನೇದ್ದು ಇನ್ನೂ ವಿಸ್ತಾರವಾಗಿದೆ. ಷಟ್ ಸಂಪತ್ತು ಅಂದ್ರೆ 6 ಆಂತರಿಕ ಗುಣಗಳು. ಹೌದು, ಇವು ಆಂತರಿಕ ಶಿಸ್ತನ್ನು ರೂಪಿಸುತ್ತವೆ. ಇದನ್ನ 3 ಜೋಡಿಗಳಾಗಿ ನೋಡ್ಬೋದು. ಮೊದಲ ಜೋಡಿ ಶಮ ಮತ್ತು ದಮ. ಶಮ ಅಂದ್ರೆ ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸೋದು. ದಮ ಅಂದ್ರೆ ನಮ್ಮ ಬಾಹ್ಯ ಇಂದ್ರಿಯಗಳನ್ನ, ಅಂದ್ರೆ ನಾವು ನೋಡೋದು ಕೇಳೋದನ್ನ ನಿಯಂತ್ರಿಸೋದು. ಓಕೆ. ಮುಂದಿನ ಜೋಡಿ? ಮುಂದಿನ ಜೋಡಿ ಉಪರತಿ ಮತ್ತು ತಿತಿಕ್ಷ. ಉಪರತಿ ಅಂದ್ರೆ ಅನಾವಶ್ಯಕ ಲೌಕಿಕ ವ್ಯವಹಾರಗಳಿಂದ ಮನಸ್ಸನ್ನ ದೂರ ಇಡೋದು. ತಿತಿಕ್ಷೆ ಅಂದ್ರೆ ಸಹಿಷ್ಣುತೆ, ಸುಖ ದುಃಖ, ಚಳಿ ಬಿಸಿ, ಮಾನ ಅಪಮಾನ ಇಂಥ ದ್ವಂದ್ವಗಳನ್ನ ಸಮಚಿತ್ತದಿಂದ ಸಹಿಸಿಕೊಳ್ಳೋ ಶಕ್ತಿ. ಕೊನೆಯ ಜೋಡಿ ಶ್ರದ್ಧೆ ಮತ್ತು ಸಮಾಧಾನ. ಶ್ರದ್ಧೆ ಅಂದ್ರೆ ಗುರು ಮತ್ತು ಶಾಸ್ತ್ರವಾಕ್ಯಗಳಲ್ಲಿ ಸಂಪೂರ್ಣ ನಂಬಿಕೆ. ಸಮಾಧಾನ ಅಂದ್ರೆ ಚಿತ್ತದ ಏಕಾಗ್ರತೆ. ಮತ್ತು ಕೊನೆಯದಾಗಿ 4ನೆಯ ಅರ್ಹತೆ ಮುಮುಕ್ಷುತ್ವ. ನಾವು ಮೊದಲೇ ಚರ್ಚಿಸಿದ ಹಾಗೆ ಮೋಕ್ಷಕ್ಕಾಗಿ ಒಂದು ಸುಡುವಂತಹ ಹಂಬಲ. ಈ 4 ಸಾಧನೆಗಳಿಂದ ಸಿದ್ಧನಾದವನಿಗೆ ಮಾತ್ರ ಬ್ರಹ್ಮವಿದ್ಯೆ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಹೌದು. ಇಲ್ಲಿಯ ಒಂದು ಮುಖ್ಯವಾದ ವಿಚಾರ ಇದೆ. ಗಾಯತ್ರಿ ಚೈತನ್ಯದಲ್ಲಿ ಹೇಳೋ ಹಾಗೆ ಅನೇಕರು ಬ್ರಹ್ಮವಿದ್ಯೆಯ ಬಗ್ಗೆ ಓದ್ತಾರೆ, ಪ್ರವಚನ ಮಾಡ್ತಾರೆ, ಆದರೆ ಅವರಿಗೆ ಬ್ರಹ್ಮಾನಂದದ ಅನುಭೂತಿಯೇ ಆಗೋದಿಲ್ಲ. ಯಾಕೆ ಹೀಗೆ? ಯಾಕೆ ಅಂದ್ರೆ ಅವರು ಈ ತಯಾರಿಯನ್ನ ಮಾಡ್ಕೊಂಡಿರೋದಿಲ್ಲ. ಅವರ ಜ್ಞಾನ ಕೇವಲ ಬೌದ್ಧಿಕ ಮಟ್ಟದಲ್ಲಿರುತ್ತೆ. ಎಕ್ಸಾಕ್ಟ್ಲಿ. ಅನುಭವಕ್ಕೆ ಬಂದಿರೋದಿಲ್ಲ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕಾಗಿ ಬ್ರಹ್ಮವೃತ್ತಿ ಅನ್ನೋ ಪದವನ್ನು ಬಳಸಲಾಗಿದೆ. ಮನಸ್ಸು ಕೇವಲ ತಿಳ್ಕೊಂಡ್ರೆ ಸಾಲ್ದು, ಅದು ಬ್ರಹ್ಮಾಕಾರವಾಗಬೇಕು. ಇದಕ್ಕೊಂದು ಹೋಲಿಕೆ ಕೊಡ್ತೀನಿ. ನಮ್ಮ ಮನಸ್ಸು ಒಂದು ರೇಡಿಯೋ ರಿಸೀವರ್ ಇದ್ದ ಹಾಗೆ. ಹೆಚ್ಚಿನ ಸಮಯ ಅದರಲ್ಲಿ ಆತಂಕ, ಆಸೆ, ಚಿಂತೆಗಳೆಂಬ ಸ್ಟ್ಯಾಟಿಕ್ ತುಂಬಿರುತ್ತೆ. ಬ್ರಹ್ಮವೃತ್ತಿ ಅಂದ್ರೆ ಆ ಸ್ಟ್ಯಾಟಿಕ್ಕನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಮನಸ್ಸು ವಾಸ್ತವದ ಸ್ಪಷ್ಟವಾದ ಸಂಕೇತವನ್ನ ಗ್ರಹಿಸುವಂತೆ ಮಾಡೋದು. ಅದಕ್ಕೆ ಈ ಸಾಧನೆ ಬೇಕು. ವಾವ್! ಆ ರೇಡಿಯೋ ರಿಸೀವರ್ ಹೋಲಿಕೆ ತುಂಬಾ ಚೆನ್ನಾಗಿದೆ. ಜ್ಞಾನ ತಲೆಯಲ್ಲಿರ್ದೆ ಹೃದಯದಲ್ಲಿ ಅನುಭವಕ್ಕೆ ಬರ್ಬೇಕು. ಹಾಗಾದ್ರೆ ಇಷ್ಟೆಲ್ಲ ಸಿದ್ಧತೆ ಮತ್ತು ಸಾಧನೆಯ ನಂತರ ಸಿಗುವ ಆ ಆತ್ಮಾನುಭವ ಅದು ಹೇಗಿರುತ್ತೆ?
ಮಹಾತ್ಮ ಕಬೀರದಾಸರ ಒಂದು ಮಾತನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಅದು ಬಹಳ ಆಸಕ್ತಿಕರವಾಗಿದೆ. ಹೌದು. ಮತ್ತು ಆ ಮಾತು ಆತ್ಮಾನುಭವದ ಸಾರವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. ಕಬೀರರು ಹೇಳ್ತಾರೆ, ಯಾರಾದರೂ ನನಗೆ ಆತ್ಮಾನುಭವ ಜ್ಞಾನದ ನುಡಿಗಳನ್ನ ಕೇಳಿದ್ರೆ ನಾನು ಆ ಅನುಭವವನ್ನ ಹೇಗೆ ವರ್ಣಿಸ್ಲಿ? ಅದು ಮೂಕನೊಬ್ಬ ಬೆಲ್ಲ ಸವಿದ ರುಚಿಯ ಹಾಗೆ. ಎಷ್ಟು ಸರಳ, ಆದ್ರೆ ಎಷ್ಟು ಆಳವಾದ ಮಾತು. ಕೇಳಿದ ತಕ್ಷಣ ಅದರ ಅರ್ಥ ಮನಸ್ಸಿಗೆ ತಟ್ಟುತ್ತೆ. ಖಂಡಿತ. ಮೂಕನಿಗೆ ಬೆಲ್ಲದ ಸಿಹಿ ಸಂಪೂರ್ಣವಾಗಿ ಅನುಭವಕ್ಕೆ ಬರುತ್ತೆ, ಆದ್ರೆ ಅದನ್ನ ಆತ ಶಬ್ದಗಳಲ್ಲಿ ವಿವರಿಸಲಾರ. ಆತ ಕೇವಲ ತಲೆದೂಗಿ ಮುಗುಳ್ನಕ್ಕು ತನ್ನ ಆನಂದವನ್ನ ವ್ಯಕ್ತಪಡಿಸಬಹುದು ಅಷ್ಟೇ. ಹಾಗೆಯೇ ಆತ್ಮಾನುಭವ ಅಥವಾ ಬ್ರಹ್ಮಾನುಭವ ಅನ್ನೋದು ಮಾತು ಮತ್ತು ಬುದ್ಧಿಯನ್ನು ಮೀರಿದ ಒಂದು ನೇರ ವೈಯಕ್ತಿಕ ಅನುಭವ. ಅದನ್ನ ಅನುಭವಿಸಬೇಕು ಹೊರತು ಪದಗಳಲ್ಲಿ ಹಿಡಿದಿಡೋಕ್ಕಾಗೋಲ್ಲ. ಹಾಗಾದ್ರೆ ಈ ಜ್ಞಾನ ಮಾರ್ಗದ ಅಂತಿಮ ಗುರಿ ಒಂದು ಸಿದ್ಧಾಂತವನ್ನು ಒಪ್ಪಿಕೊಳ್ಳೋದಲ್ಲ, ಬದಲಾಗಿ ಒಂದು ಅನುಭೂತಿಯನ್ನ ಪಡೆಯೋದು. ಈ ಅನುಭವವನ್ನ ಪಡೆದವರನ್ನ ಜೀವನ್ಮುಕ್ತ ಅಂತ ಕರೆಯಲಾಗಿದೆ. ಅಂದ್ರೆ ಬದುಕಿರುವಾಗಲೇ ಮುಕ್ತರಾದವರು. ಹೌದು, ಅವರು ಸ್ಥಿತಪ್ರಜ್ಞೆ ಸ್ಥಿತಿಯನ್ನು ತಲುಪ್ತಾರೆ. ಅಂದ್ರೆ ಸ್ಥಿರವಾದ ಜ್ಞಾನವುಳ್ಳವರಾಗಿರ್ತಾರೆ. ಸುಖ ಬಂದಾಗ ಹೆಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮಚಿತ್ತದಿಂದ ಇರ್ತಾರೆ. ಅವರು ಬ್ರಹ್ಮಾನಂದ ಅಥವಾ ಪರಮಾನಂದ ಎಂಬ ಶಾಶ್ವತ ಆನಂದವನ್ನು ಅನುಭವಿಸ್ತಾರೆ. ಅವರ ಇರುವಿಕೆಯೇ ಒಂದು ಆನಂದದ ಅಭಿವ್ಯಕ್ತಿಯಾಗುತ್ತೆ. ಸರಿ, ನಾವೀ ಚರ್ಚೆಯಲ್ಲಿ ಬಹಳ ದೂರ ಸಾಗಿದ್ದೇವೆ. ಜಿಜ್ಞಾಸುವಿನಿಂದ ಆರಂಭಿಸಿ ಬ್ರಹ್ಮವಿದ್ಯೆ, ಅದಕ್ಕೆ ಬೇಕಾದ ಸಿದ್ಧತೆ ಮತ್ತು ಕೊನೆಗೆ ಮಾತಿಗೆ ನಿಲುಕದ ಆತ್ಮಾನುಭವದವರೆಗೆ ಒಂದು ಪ್ರಯಾಣ ಮಾಡಿದ್ದೇವೆ. ಈ ಎಲ್ಲದರ ಸಾರಾಂಶ ಏನು ಅಂತ ಹೇಳ್ಬೋದು? ಇದರ ಪ್ರಮುಖ ಸಾರಾಂಶ ಏನಪ್ಪ ಅಂದ್ರೆ, ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ ಈ ಮಾರ್ಗ ಒಂದು ಸಮಗ್ರ ಪರಿವರ್ತನೆ. ಇದು ಕೇವಲ ಒಂದಿಷ್ಟು ಮಾಹಿತಿಯನ್ನ ತಲೆಗೆ ತುಂಬಿಕೊಳ್ಳೋದಲ್ಲ, ಬದಲಾಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನ, ಮನಸ್ಸು ಮತ್ತು ಜೀವನವನ್ನ ಶುದ್ಧೀಕರಿಸಿ ಪರಮಸತ್ಯವನ್ನ ಗ್ರಹಿಸೋ ಒಂದು ಯೋಗ್ಯ ಪಾತ್ರೆಯನ್ನಾಗಿ ಮಾಡಿಕೊಳ್ಳೋದು. ಈ ಮಾರ್ಗ ಜ್ಞಾನಮಾರ್ಗ ಅಂತ ಕರೆಸ್ಕೊಂಡ್ರೂ ಅದಕ್ಕೆ ನಿಷ್ಕಾಮ ಕರ್ಮ, ಶ್ರದ್ಧೆ ಮತ್ತು ಸದ್ಗುಣಗಳು ಅತ್ಯಗತ್ಯ. ಕೊನೆಯದಾಗಿ ಗಾಯತ್ರಿ ಚೈತನ್ಯದಲ್ಲಿ ಆದಿಶಂಕರಾಚಾರ್ಯರ ಭಜಗೋವಿಂದಂನ ಒಂದು ಶ್ಲೋಕವನ್ನ ಉಲ್ಲೇಖಿಸಲಾಗಿದೆ. ಬಾಲ್ಯದಲ್ಲಿ ಆಟ, ಯೌವನದಲ್ಲಿ ವಿಷಯಾಸಕ್ತಿ, ವೃದ್ಧಾಪ್ಯದಲ್ಲಿ ಚಿಂತೆ, ಹೀಗೆ ಜೀವನದ ಹಂತಗಳಲ್ಲಿ ಮುಳುಗಿ ಹೋಗಿರುವ ಮನುಷ್ಯರಲ್ಲಿ ಪರಬ್ರಹ್ಮನಲ್ಲಿ ಆಸಕ್ತಿಯಿರೋರು ಯಾರೂ ಇಲ್ವಲ್ಲ ಅಂತ. ಹೌದು, ಆ ಶ್ಲೋಕ ಇಂದಿನ ಸಮಾಜಕ್ಕೆ ಹಿಡಿದ ಕನ್ನಡಿಯಂತಿದೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಜೀವನದ ಎಲ್ಲಾ ಹಂತಗಳಲ್ಲೂ ನಾವು ಯಾವುದೋ ಒಂದರಲ್ಲಿ ಮುಳುಗಿರ್ತೀವಿ. ಆದರೆ ನಮ್ಮ ನಿಜ ಸ್ವರೂಪವೇನು ಅನ್ನೋ ಮೂಲಭೂತ ಪ್ರಶ್ನೆಯನ್ನ ಕೇಳ್ಕೊಡೋಕೆ ನಮಗೆ ಸಮಯವೇ ಇರೋದಿಲ್ಲ. ಇದು ನಮಗೆ ಎಲ್ಲ ಒಂದು ಪ್ರಶ್ನೆಯನ್ನು ಕೇಳುವಂತೆ ಮಾಡ್ತಿದೆ ಅಲ್ವಾ? ನಮ್ಮ ದೈನಂದಿನ ಜಂಜಾಟಗಳ ಮಧ್ಯೆ ನಾನು ಯಾರು ಎಂಬ ಈ ಮೂಲಭೂತ ಪ್ರಶ್ನೆಯನ್ನು ಕೇಳಿಕೊಳ್ಳಲು, ಆ ಪರಮ ಸತ್ಯದ ಬಗ್ಗೆ ಚಿಂತಿಸಲು ನಾವು ನಿಜವಾಗಿಯೂ ಎಷ್ಟು ಸಮಯವನ್ನು ಮೀಸಲಿಡುತ್ತಿದ್ದೇವೆ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ.